ಕೊಹ್ಲಿ ಹೆಸರಿನಲ್ಲಿ ವಿವಾದಾತ್ಮಕ ಹೇಳಿಕೆ, ಕೊಹ್ಲಿ ಹೆಸರಿನಲ್ಲಿ ವಿವಾದಾತ್ಮಕ ಪೋಸ್ಟ್ ವೈರಲ್. ಸಾಗರದಾಚೆಗೆ ಅಭಿಮಾನಿಗಳನ್ನ ಹೊಂದಿರುವಂತಹ ಕ್ರಿಕೆಟ್ ಕೊಹ್ಲಿ. ಆದ್ರೆ ಕೊಹ್ಲಿಗೆ ಸಂಬಂಧಿಸಿದ ಈಗ ಈ ಒಂದು ಫೋಟೋ ಭಾರಿ ವೈರಲ್ ಆಗ್ತಾ ಇತ್ತು. ವಿವಾದಾತ್ಮಕ ಪೋಸ್ಟ್. ಸಾಗರದಾಚೆಗೆ ಅಭಿಮಾನಿಗಳನ್ನ ಹೊಂದಿರುವಂತಹ ಕ್ರಿಕೆಟಿಗ ಕೊಹ್ಲಿ. ಆದ್ರೆ ಕೊಹ್ಲಿಗೆ ಸಂಬಂಧಿಸಿದ ಈ ಒಂದು ಪೋಸ್ಟ್ ಭಾರಿ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಕೊಹ್ಲಿ RSS ಬೆಂಬಲಿಸ್ತಾ ಇದ್ದಾರಾ? ಕಾಂಗ್ರೆಸ್ನ ವಕ್ತಾರರ ಈ ರೀತಿಯ ಪೋಸ್ಟ್ ಹಾಕಿದ್ಯಾಕೆ? ಕೊಹ್ಲಿಯ ಬಗ್ಗೆ ಈ ರೀತಿ ವಿವಾದಾತ್ಮಕ ಪೋಸ್ಟ್ ಹಾಕಿದ್ದು ಯಾಕೆ? ಕೊಹ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ನಿನ್ನೆ ಮೊನ್ನೆ ನಡೆದಂತಹ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಪಾಕಿಸ್ತಾನಕ್ಕೆ ಮುಟ್ಟು ನೋಡ್ಕೊಳ್ಳುವಂಗ ಆನ್ಸರ್ ಕೊಟ್ಟಿದ್ದಾರೆ. ಯಾವ IT ಬಾಬಾನು IIT ಬಾಬಾನು ಬಂದು ಏನೇನೋ ಹೇಳಿದ್ರು ಆಗಲ್ಲ. ಕೊಹ್ಲಿಯನ್ನ ಯಾವುದೇ ಕಾರಣಕ್ಕೂ ಹಿಡಿದಿಟ್ಕೊಳಕ್ ಆಗಲ್ಲ. ಅವರು ಶತಕವನ್ನ ಬಾರಿಸ್ತಾರೆ ಅನ್ನೋದನ್ನ ಆಲ್ರೆಡಿ ಪಾಕಿಸ್ತಾನ ಹಾಗೂ ಭಾರತ ಒಂದು ಕ್ರಿಕೆಟ್ ಮ್ಯಾಚ್ ಅಲ್ಲಿ ತೋರಿಸಿ ಆಯ್ತು ಕೊಹ್ಲಿ. ಈಗ ಕೊಹ್ಲಿ ಹೆಸರಿನಲ್ಲಿ ಒಂದು ವಿವಾದಾತ್ಮಕ ಪೋಸ್ಟ್ ವೈರಲ್ ಆಗ್ತಾ ಇದೆ. ಸಾಗರದಾಚೆಗೆ ಅಭಿಮಾನಿಗಳನ್ನ ಇಟ್ಕೊಂಡಿರುವಂತಹ ಕ್ರಿಕೆಟಿಗ ಕೊಹ್ಲಿ ಅಂತಂದ್ರೆ ಚಿಕ್ಕ ಮಗು ಕೂಡ ಚಪ್ಪಾಳೆ ಹೊಡೆಯುತ್ತೆ, ಚಿಕ್ಕ ಮಗು ಕೂಡ ಆತನನ್ನ ನೋಡೋಕೆ ಬರುತ್ತೆ. ಹಾಗಾದ್ರೆ ಕೊಹ್ಲಿ ವಿವಾದಾತ್ಮಕ ಪೋಸ್ಟ್ಗಳನ್ನ ಹಾಕಿದ್ರ? ಈ ರೀತಿಯ ವಿವಾದಾತ್ಮಕ ಪೋಸ್ಟ್ಗಳನ್ನ ಹಾಕಿದ್ರ ಕೊಹ್ಲಿ, ಅಥವಾ ಇವರ ಹೆಸರಿನಲ್ಲಿ ಬೇರೆ ಯಾರಾದ್ರೂ ಪೋಸ್ಟ್ ಮಾಡಿದ್ರ? RSS ನ ಬೆಂಬಲವನ್ನ ನೀಡ್ತಾ ಇದ್ದಾರ ಕೊಹ್ಲಿ? ಹಾಗಾದ್ರೆ ಇದಿಷ್ಟು ಅನುಮಾನಗಳು ಬರ್ತಾ ಇದೆ. ಕಾಂಗ್ರೆಸ್ನ ವಕ್ತಾರರ ಈ ರೀತಿ ಪೋಸ್ಟ್ ಹಾಕಿದ್ಯಾಕೆ? ಕೊಹ್ಲಿಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆಯಾ? ಹಾಗಾದ್ರೆ ಕೊಹ್ಲಿ RSS ನ ಬೆಂಬಲವನ್ನ ನೀಡ್ತಾರ? RSS ಗೆ ಬೆಂಬಲವನ್ನ ನೀಡ್ತಾರ? ಇಷ್ಟು ಪ್ರಶ್ನೆಗಳು ಕೊಹ್ಲಿಯ ಅಭಿಮಾನಿಗಳಲ್ಲಿ ಈಗ ಅಭಿಮಾನಿಗಳ ಮನಸ್ಸಿನಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ಕಾಂಗ್ರೆಸ್ ವಕ್ತಾರ M ಲಕ್ಷ್ಮಣ್ ಹೆಸರಿನಲ್ಲಿ ಈ ಒಂದು ಪೋಸ್ಟ್. ಪಾಕಿಸ್ತಾನದ ವಿರುದ್ಧ ಅಬ್ಬರಿಸಿದ್ದಂತಹ ಕೊಹ್ಲಿ ಅಬ್ಬರಕ್ಕೆ ಸೋತು ಶರಣಾಗಿದ್ದಂತಹ ಪಾಕ್ನಲ್ಲೂ ಕೊಹ್ಲಿಗೆ ಸಾಕಷ್ಟು ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಕಾಂಗ್ರೆಸ್ ವಕ್ತಾರನ ಆ ಒಂದು ಪೋಸ್ಟ್ ಈಗ ಅಭಿಮಾನಿಗಳನ್ನ ಕೆರಳುವಂತೆ ಮಾಡಿದೆ. ವಿರಾಟ್ ಕೊಹ್ಲಿ ಒಬ್ಬ RSS ಕಾರ್ಯಕರ್ತ. ಆ ಪೋಸ್ಟ್ ನಾನು ಹಾಕಿಲ್ಲ ಅಂತ ಹೇಳಿರುವಂತಹ M ಲಕ್ಷ್ಮಣ್ ಇವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾನು ಆಗ ಹೇಳಿದೆ, ನಿನ್ನೆ ಮ್ಯಾಚ್ ಅಲ್ಲಿ ಮುಟ್ಟು ನೋಡ್ಕೊಳ್ಳುವಂಗ ಪಾಕಿಸ್ತಾನಕ್ಕೆ ಹೇಳಿದ್ರು ಕೊಹ್ಲಿ. ಶತಕಗಳನ್ನ ಬಾರಿಸಿ ಪಾಕಿಸ್ತಾನ ಕುಂಡಿ ಉರಿಯುವಂತೆ ಮಾಡಿದ್ರು. ಪಾಕಿಸ್ತಾನದಲ್ಲೂ ಕೂಡ ಕೊಹ್ಲಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಕೊಹ್ಲಿಯ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಬರ್ತಾ ಇರುತ್ತೆ. ಅದನ್ನ ಅಭಿಮಾನಿಗಳು ತಳ್ಳಿ ಹಾಕ್ತಾ ಇರ್ತಾರೆ. ಅಭಿಮಾನಿಗಳು ಪ್ರೀತಿ ಮಾಡೋದನ್ನ ಬಿಡೋದಿಲ್ಲ. ಆದರೆ ಈಗ ಬಂದಿರುವಂತಹ ಪೋಸ್ಟ್ ಅಥವಾ ಈಗ ಬಂದಿರುವಂತಹ ಸುದ್ದಿ ಅಭಿಮಾನಿಗಳನ್ನು ಕೂಡ ಕೆರಳಿಸುವಂತೆ ಮಾಡಿದೆ. ಲಕ್ಷ್ಮಣ್ ಅವರು ಹಾಕಿರುವಂತಹ ಪೋಸ್ಟ್ ನಾನು ಅದನ್ನ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಕಾಂಗ್ರೆಸ್ ವಕ್ತಾರ M ಲಕ್ಷ್ಮಣ್ ಹೆಸರಿನಲ್ಲಿ ಈ ಒಂದು ಪೋಸ್ಟ್ ಬಂದಿದೆ. ಕಾಂಗ್ರೆಸ್ನ ವಿರುದ್ಧ ಪಾಕಿಸ್ತಾನದ ವಿರುದ್ಧ ಅಬ್ಬರಿಸಿದಂತಹ ಕೊಹ್ಲಿ ಅವರು. ಕೊಹ್ಲಿಯ ಒಂದು ಕೊಹ್ಲಿಗೆ ಪ್ರೀತಿ ಕೊಡೋರು ತುಂಬಾ ಜನ ಇದ್ದಾರೆ. ನಾನು ಆಗ ಹೇಳ್ದ ಹಾಗೆ ಪಾಕಿಸ್ತಾನದಲ್ಲೂ ಕೂಡ ಕೊಹ್ಲಿಯನ್ನ ಪ್ರೀತಿ ಮಾಡುವಂತಹ ಜನರಿದ್ದಾರೆ. ಕಾಂಗ್ರೆಸ್ನ ವಕ್ತಾರನ ಆ ಒಂದು ಪೋಸ್ಟ್ ಈಗ ಅಭಿಮಾನಿಗಳನ್ನ ಕೆರಳಿ ಕಿಂಡಾಮಂಡಲ ಆಗುವಂತೆ ಮಾಡಿಬಿಟ್ಟಿದೆ. ವಿರಾಟ್ ಕೊಹ್ಲಿ ಒಬ್ಬ RSS ಕಾರ್ಯಕರ್ತ. ಈ ಒಂದು ಪೋಸ್ಟ್ ಲಕ್ಷ್ಮಣ್ ಅವರು ಹಾಕಿದ್ದಾರೆ ಅನ್ನುವಂಥದ್ದು ಈಗ ನೀವು ನೋಡ್ತಾ
ಇದ್ದೀರಾ, ಆದರೆ ಆ ಪೋಸ್ಟ್ ಅನ್ನ ನಾನು ಹಾಕಿಲ್ಲ ಅಂತ ಹೇಳಿ ಎಂ ಲಕ್ಷ್ಮಣ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಲಕ್ಷ್ಮಣ್ ಅವರೇ, ನೀವು ಹಾಕದೆ ಅದು ಹೆಂಗ್ ಬರುತ್ತೆ ನಿಮ್ಮ ಹೆಸರಿನಲ್ಲಿ? ಓಕೆ, ಕಿಡಿಗೇಡಿಗಳು ಹಾಕಿದ್ರು ಅಂತಾನೆ ತಿಳ್ಕೊಡಿ. ನಿಮಗೆ ಏನಯ್ಯ ಬೇಕು ಕೊಹ್ಲಿಯಿಂದ? ಕೊಹ್ಲಿ ಆಟ ಆಡಿದ್ರು ಕಷ್ಟ, ಆಟ ಆಡದೆ ಹೋದ್ರು ಕಷ್ಟ, ಶತಕ ಬಾರಿಸಿದ್ರು ಕಷ್ಟ, ಶತಕ ಬಾರಿಸದೆ ಹೋದ್ರು ಕಷ್ಟ. ಒಟ್ರಾಶಿ ಏನು ಬೇಕು ನಿಮಗೆ ಕೊಹ್ಲಿಯಿಂದ? ಸಾಕಷ್ಟು ಅಭಿಮಾನಿಗಳ ಸಾಗರವನ್ನೇ ಹೊಂದಿದ್ದಾರೆ ಕೊಹ್ಲಿ. ಅವರ ಅಭಿಮಾನಿ ಸಾಗರಗಳನ್ನ ಅಲ್ಲಾಡಿಸುವಂತಹ ಪ್ರಯತ್ನಗಳನ್ನೇನಾದ್ರು ಮಾಡ್ತಾ ಇದ್ದೀರಾ ಕಿಡಿಗೇಡಿಗಳೇ? ಅವರ RSS ಕಾರ್ಯಕರ್ತ ಆಗ್ಲಿ ಆಗದೆ ಇರ್ಲಿ, ಸಂಬಂಧ ಏನ್ ನಿಮಗೆ? ಅವ್ರ ಪಾಡಿಗೆ ಇರ್ತಾರೆ ಬಿಡಿ. ಯಾಕೆ ಸುಮ್ಮನೆ ಕೆಣ್ಕೋಕ್ ಹೋಗ್ತೀರಾ ಕಿಂಗ್ ಕೊಹ್ಲಿಯನ್ನ? ಎಸ್,